ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೆಲ್ಲಗೆ ಎನಿಸಿದ್ರು ಒಂದೇ ಗತಿಯಲ್ಲಿ ತೂಗ್ತಾ ಇತ್ತು ಮಂಚ. ನಾನು ನನ್ನ ಬಲ ಮಗ್ಗುಲಿನ ಮೇಲೆ ಮುದುರಿಕೊಂಡಂತೆ ಮಲಗಿದ್ದೆ. ನನ್ನ ಪಕ್ಕ ನನಗೆ ಬೆನ್ನು ಮಾಡಿ ನನ್ನ ಗಂಡ ಮಲಗಿದ್ದ. ಮಂಚ ನಿರಂತರವಾಗಿ ಅಲ್ಲಾಡ್ತಾ ಇದ್ದರೂ ನನ್ನ ಮೈ ಅವನಿಗೆ ತಾಕಿರಲಿಲ್ಲ. ಅಸಹ್ಯ ಆದರೂ ಈ ಸನ್ನಿವೇಶ ವಾಡಿಕೆಯಾದಂತೆ ಅದನ್ನು ನಾನು ಸಹಿಸ್ಕೊಳ್ಳೋದಕ್ಕೆ ಕಲ್ತಿದ್ದೆ. ಮಂಚದ ಮೇಲೆ ನಾವಿಬ್ಬರೇ ಇರಲಿಲ್ಲ. ನನ್ನ ಗಂಡನಿಗೆ ಅಂಟಿಕೊಂಡಂತೆ ಆ ಕಡೆ 20ರ ಹರಿಯದ ನನ್ನ ತಂಗಿ ಸ್ವಾತಿ ಮಲಗಿದ್ಲು. ಮಂಚದ ತೂಗಾಟದ ಗತಿ ಕ್ರಮೇಣ ಹೆಚ್ಚಾಗತೊಡಗಿತ್ತು. ಅದನ್ನಿನ್ನೂ ನಿರ್ಲಕ್ಷಿಸುವುದು ನನಗೆ ಕಷ್ಟ ಅನಿಸತೊಡಗಿತ್ತು. ಕಳೆದ ದಿನಗಳಲ್ಲಿ ಅವರಿಬ್ಬರು ತಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳದೆ ನಾನು ನಿದ್ರೆಗೆ ಹೋಗೋವರೆಗೂ ಕಾಯ್ತಾ ಇರ್ತಿದ್ರು. ಆದರೆ ನಾನು ನಿದ್ರೆಗೆ ಜಾರಿದ ಕೆಲವೇ ನಿಮಿಷಗಳಲ್ಲಿ ಮಂಚ ಕುಲುಕಿದಂತಾಗಿ ಎಚ್ಚರಗೊಳ್ಳುತ್ತಿದ್ದೆ. ಇತ್ತೀಚೆಗೆ ಮಂಚದ ತೂಗುವಿಕೆಯನ್ನು ನಿರ್ಲಕ್ಷಿಸಿ ಮಲಗಿದ್ರೂ ಮಧ್ಯೆ ಮಧ್ಯೆ ಅವರ ನೂಕಾಟದಿಂದ ಎಚ್ಚರವಾಗ್ತಿದ್ದೆ. ದವಡೆಗಳನ್ನು ಬಿಗಿ ಹಿಡಿದು ಕಣ್ಣು ತೆರೆದು ನೋಡ್ತಾ ಇರೋದೇನು ಅಂತ ತಿಳಿದು ಸುಮ್ಮನಿದ್ದು ನಿಧಾನವಾಗಿ ಹೆಚ್ಚುತ್ತಾ ಇದ್ದ ಅವರಿಬ್ಬರ ಆಸೆಯ ಲಯಬದ್ಧತೆಗೆ ಮಂಚದೊಡನೆ ಅದರಂತೆಯೇ ತೂಗ್ತಾ ಅವರಿಬ್ಬರು ಹೊರಡಿಸ್ತಾ ಇದ್ದ ಒದ್ದೆ ಸದ್ದುಗಳನ್ನು ಕೇಳಿಸ್ಕೊಳ್ತಾ ಹಾಸಿಗೆಯ ತುಂಬೆಲ್ಲ ಹರಡಿದ ಅವರ ಗಂಧವನ್ನು ಉಸಿರಾಡ್ತಾ ನಾನು ಮಲಗಿದ್ದಲ್ಲಿಯೇ ಮಲಗಿದ್ದೆ. ಆ ಸನ್ನಿವೇಶದಲ್ಲಿ ನನಗೆ ನಿದ್ರೆ ಬರೋದಾದರೂ ಹೇಗೆ? ನಾನು ಹುಟ್ಟಿದವಳು, ನನ್ನ ಒಲುಮೆಯ ತಂಗಿ, ಹಾಗೆ ನನ್ನ ಪ್ರೇಮವನ್ನು ನನ್ನಿಂದ ಒತ್ತೊತ್ತಾಗಿ ಕದೀತಾ ಇದ್ರೆ ಅದು ಆ ಕ್ಷಣ ನನಗಷ್ಟು ಹತ್ತಿರದಲ್ಲಿತ್ಕೊಂಡೆ ತನ್ನ ಹಸಿವನ್ನು ತೀರಿಸ್ಕೊಳ್ತಾ ನನಗೆ ಮಾತ್ರ ಏನನ್ನು ಉಳಿಸ್ದೆ, ನನಗೆ ಸಲ್ಲಬೇಕಾದ ಒಂದು ಹನಿಯನ್ನು ನನಗಾಗಿ ಬಿಡದೆ ಹಾಗೆ ಎಲ್ಲವನ್ನ ಸೋರೆಗೊಳ್ತಾ ಇದ್ರೆ ನನಗೆ ನಿದ್ರೆ ಬರೋದಾದರೂ ಹೇಗೆ? ಹಾಗೆ ನಿಶ್ಚಲವಾಗಿ ಮಲಗಿದ್ದ ನನಗೆ ಹಳೆಯ ದಿನಗಳು ನೆನಪಾಗ್ತಾ ಇದ್ವು. ನಮ್ಮ ಅಪ್ಪ ಅಮ್ಮನಿಗೆ ನಾವಿಬ್ಬರು ಹೆಣ್ಮಕ್ಳು. ಅಪ್ಪ ಕೂಲಿ ಕೆಲಸ ಮಾಡ್ತಿದ್ರು, ಅಮ್ಮ ಬೇರೆಯವ್ರ ಮನೆಯಲ್ಲಿ ಮನೆ ಕೆಲಸ ಮಾಡಿ ನಾವಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ನಾನೇ ಮನೆಗೆ ದೊಡ್ಡ ಮಗಳು, ಹೆಸರು ಶಾಲಿನಿ, ನನ್ನ ತಂಗಿ ಹೆಸರು ಸ್ವಾತಿ. ಮನೆಗೆ ದೊಡ್ಡ ಮಗಳು ಆಗಿರೋದ್ರಿಂದ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಇತ್ತು. ಆದರೆ ನನ್ನ ತಂಗಿ ಹಾಗಲ್ಲ, ಎಲ್ಲರ ಬುದ್ಧಿನಿಂದ ಹಾಳಾಗ್ಬಿಟ್ಟಿದ್ಲು. ಯಾವುದಾದ್ರೂ ಬೇಕು ಅಂತ ಅನ್ಸಿದ್ರೆ ಅದು ಬೇಕೇ ಬೇಕು, ಯಾರ ಮಾತನ್ನೂ ಕೇಳ್ತಿರ್ಲಿಲ್ಲ. ಹಠ ಮಾಡಿ ಆದರೂ ಪಡ್ಕೊಂಡು ಬಿಡ್ತಿದ್ಲು. ಚಿಕ್ಕ ವಯಸ್ಸಿಂದನೂ ನನಗೇನೇ ಕೊಟ್ಟರು ಅದನ್ನು ಅವಳು ತಗೊಳ್ತಾ ಇದ್ಲು. ಅಪ್ಪ ಅಮ್ಮ ಕೂಡ ಅಷ್ಟೆ. ಅವಳು ಚಿಕ್ಕವಳು, ಹೋಗಲಿ ಕೊಟ್ಬಿಡು ಅಂತ ಹೇಳಿ ನನ್ನ ಹತ್ರನೇ ತೆಗೆದು ಕೊಟ್ಬಿಡ್ತಿದ್ರು. ಇದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಹೀಗೆ ಬೆಳೀತಾ ಹೋದಂತೆ ನಮ್ಮಪ್ಪ ತೀರ್ ಹೋದರು. ನನ್ನ ಮದುವೆನೂ ಆಯಿತು. ಮದುವೆಯಾದ ಹೊಸದರಲ್ಲಿ ಅದೊಂದು ಸಮೃದ್ಧಿಯ ಪರ್ವ, ನಿತ್ಯ ಚೈತ್ರ. ನನಗೆ ಆಪ್ಯಾಯಮಾನವಾದ ಆ ಪುರುಷ ರಸ ಪುಷ್ಕಳವಾಗಿ ದೊರೀತಾ ಇತ್ತು. ತುಂಬಿದ ಜೇನುಗೂಡಿನಿಂದ ಹೆಚ್ಚಾಗಿ ಸೋರುವ ಜೇನಿನಂತೆ ನನಗೆ ಬೇಕಾದಾಗ ಬೇಕಾದಷ್ಟನ್ನು ಸೇವಿಸಿ ಬೇಡವಾದಾಗ ಯಾವ ಸಂದಿಗ್ಧತೆಯೂ ಇಲ್ಲದೆ ಅದನ್ನು ತಿರಸ್ಕರಿಸೋದು ಆಗ ಸಾಧ್ಯವಿತ್ತು. ತಲೆನೋವಿನ ನೆಪ ಮಾಡಿ ನಾನು ಬೇಡವೆಂದಾಗಲೆಲ್ಲ ಆತ ನನ್ನ ಪಕ್ಕ ಹಾಸಿಗೆಯಲ್ಲಿ ಕೈ ಕೆಲಸ ಮಾಡ್ಕೋತಿದ್ದ. ಆಗಲೂ ಮಂಚ ಹೀಗೇ ಕುಲುಕ್ತಾ ಇತ್ತು. ಆದರೆ ಆಗ ಆ ಕುಲುಕಾಟದಿಂದ ನನ್ನ ನಿದ್ರೆ ಕೆಡ್ತಿರ್ಲಿಲ್ಲ. ಚೆಲ್ಲಿ ನೆಷ್ಟವಾಗದ್ದನ್ನು ಒಂದೋ ಆತ ಸ್ವತಃ ಹಾಸಿಗೆಯಿಂದ ಬಳಿದು ಶುಚಿಗೊಳಿಸ್ತಿದ್ದ, ಇಲ್ಲ ಅಂತಂದರೆ ಹತಾಶೆಯಿಂದ ಅದರ ಮೇಲೇ ಮಲಗಿ ರಾತ್ರಿ ಕಳೀತಿದ್ದ. ಅವನದನ್ನು ಹೇಗೆ ಬೇಕೋ ಹಾಗೆ ಬೇಯಿಸೋ ಇಲ್ಲವೇ ನನಗಾಗಿ ಬಳಸ್ಕೊಳ್ಳೋ ಸ್ವಾತಂತ್ರ್ಯ ಆಗ ನನಗಿತ್ತು. ನಮ್ಮ ಮದುವೆಯ 6ನೇ ವರ್ಷದಲ್ಲಿ ನನ್ನ ತಾಯಿ ತೀರ್ಕೊಂಡ್ಳು. ಅಪ್ಪ ನಾನು ಚಿಕ್ಕವಳಿದ್ದಾಗಲೇ ಜೀವ ತೊರೆದಿದ್ದ. ಸ್ವಾತಿಗೆ ಮದುವೆ ವಯಸ್ಸು, ಆದರೆ ಅವಳದು ಮದುವೆ ಬೇಡ ಅನ್ನೋ ಮೊಂಡು ಹಠ, ಜೊತೆಗೆ ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ. ಅಮ್ಮನಿಗೆ ಅವಳ ಸ್ವಭಾವ ಇಷ್ಟ ಇರಲಿಲ್ಲ. ಆದರೂ ಅಮ್ಮಂಗೆ ನನ್ನ ಮದುವೆ ನಂತರ ಇದ್ದಿದ್ದು ಸ್ವಾತಿಯ ಆಶ್ರಯ ಒಂದೇ.
ಅಮ್ಮ ಹೋದ ನಂತರ ನನ್ನ ಗಂಡ ಸ್ವಾತಿನ ನಮ್ಮ ಮನೆಗೆ ಕರೆಸ್ಕೊಳ್ಳೋ ಪ್ರಸ್ತಾಪ ಮಾಡ್ದ. ನಮ್ಮೊಂದಿಗಿದ್ರೆ ಅವಳನ್ನು ಮದುವೆಗೆ ಓಲೈಸೋ ಪ್ರಯತ್ನವನ್ನಾದರೂ ಮಾಡಬಹುದು ಅಂತ. ಸ್ವಾತಿ ಅಂದರೆ ನಂಗೆ ತುಂಬ ಅಕ್ಕರೆ ಆದರೂ ಈ ಪ್ರಸ್ತಾಪ ಯಾಕೋ ನನಗೆ ಹಿಡಿಸಿರ್ಲಿಲ್ಲ. ಆದರೆ ನನಗೆ ನನ್ನ ಸಂಸಾರದ ಸ್ವಾರ್ಥದಲ್ಲಿ ಸ್ವಾತಿಯ ಭವಿಷ್ಯ ಹಾಳಾಗೋದು ಬೇಕಿರಲಿಲ್ಲ. ನಾನು ಒಪ್ಕೊಂಡೆ. ಸ್ವಾತಿ ನಮ್ಮ ಮನೆಗೂ ಬಂದಳು. ಇತ್ತ ಶ್ರೀಮಂತಿಕೆಯೂ ಇಲ್ಲ, ಅತ್ತ ಬಡತನವೂ ಇಲ್ಲವೆಂಬಂತಹ ನಮ್ಮ ಬದುಕಲ್ಲಿ ನನ್ನ ಗಂಡನಿಗಿದ್ದಿದ್ದು ಒಂದು ಚಿಕ್ಕ ಮನೆ ಮಾತ್ರ. ನಾವು ಗಂಡ ಹೆಂಡತಿ ಮಲಗೋ ಕೋಣೆಯಲ್ಲಿ ಮಲಗಿದ್ರೆ ಸ್ವಾತಿ ನಡುಮನೆಯಲ್ಲಿ ಮಲಗಬೇಕಾಗಿತ್ತು. ಅದು ಮಳೆಗಾಲದ ಸಮಯ. ರಾತ್ರಿ ಸಿಡಿಲು ಗುಡುಗುಗಳ ಅಬ್ಬರ, ದೋ ಎಂದು ಸುರಿಯುವ ಮಳೆ, ಈರುಳ ಕತ್ತಲೆಯಲ್ಲಿ ಪಕಪಕನೆ ಹೊಳೆಯುವ ಹೆದರಿಸುವ ಮಿಂಚು, ಬೀಸುವ ಗಾಳಿಗೆ ಬಡಿದುಕೊಳ್ಳುವ ಸುತ್ತಮುತ್ತಲಿನ ಕಟ್ಟಡಗಳ ಕಿರಿಕಿರಿಯ ಸದ್ದು. ಪಾಪ ಸ್ವಾತಿ ಒಂಟಿಯಾಗಿ ಮಲಗೋದಕ್ಕೆ ಹೆದರದ್ಲು. ಅಕ್ಕ, ನಾನು ನಿಮ್ಮ ಜೊತೆ ನಿನ್ನ ಪಕ್ಕನೇ ಮಲಗ್ತೀನಿ ಕಣೆ, ಪ್ಲೀಸ್ ಅಂತ ಬೇಡ್ಕೊಂಡ್ಳು. ನಾನು ಸರಿ, ಒಂದೆರಡು ದಿನದ ಮಾತು, ಮಳೆ ಏನು ಪ್ರತಿ ರಾತ್ರಿ ಬರ್ತಾನೆ ಇರುತ್ತೆ ಅಂದ್ಕೊಂಡು ಅವಳನ್ನು ನನ್ನ ಪಕ್ಕನೇ ಮಲಗಿಸ್ಕೊಂಡೆ. ಆದರೆ ನನಗೆ ನೆನಪಿದೆ, ಆ ವಾರ ಮಳೆ ಪ್ರತಿ ರಾತ್ರಿ ತಪ್ಪದೆ ಬೀಳ್ತಿತ್ತು. ಸ್ವಾತಿನ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ದೆ ಬೇರೆ ದಾರಿನೇ ಇರಲಿಲ್ಲ. ಸ್ವಾತಿ ಮತ್ತು ನನ್ನ ಗಂಡನ ನಡುವೆ ನಾನು ಮಲಗಿರ್ತಿದ್ದೆ. ಹಾಗಿದ್ದಾಗ ಒಂದು ರಾತ್ರಿ ನನಗೆ ತಟ್ಟನೆ ಎಚ್ಚರ ಆಯಿತು. ನಮ್ಮ ಮಂಚ ಮೆಲ್ಲಗೆ ಕುಲುಕ್ತಿತ್ತು. ನಾನು ಕಣ್ ತೆರೆದೆ. ನನ್ನ ಪಕ್ಕ ಸ್ವಾತಿ ಇರಲಿಲ್ಲ. ಅದು ಹೇಗೋ ಏನೋ ಅವಳು ಅದುವರೆಗೂ ಮಲಗ್ತಿದ್ದ ಜಾಗದಲ್ಲಿ ಈಗ ನಾನು ಮಲಗಿದ್ದೆ. ಹಾಗೆ ಕದಲದೇ ಮಲಗಿದ ನನಗೆ ಮಂಚ ಕುಲುಕ್ತಾ ಇರೋದು ಯಾಕೆ ಅಂತ ತಿಳಿಯೋದಕ್ಕೆ ತುಂಬ ಸಮಯ ಬೇಕಿರಲಿಲ್ಲ. ಹೊರಗೆ ಮಳೆಯ ರೌದ್ರ ನರ್ತನದ ಶಬ್ದ ಗಾಢವಾಗಿದ್ದರೂ ಒಂದು ಹೆಣ್ಣು ಮೆತ್ತಗೆ ನರಳುತ್ತಾ ಇರೋದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ನನಗೆ ನನ್ನ ತಂಗಿಯ ಧ್ವನಿಯನ್ನು ಗುರುತಿಸೋದು ಕಷ್ಟ ಏನೂ ಆಗಲಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತು. ಮನಸ್ಸಿನಲ್ಲಿ ಆಕ್ರೋಶ ಬೆಂಕಿಯಂತೆ ಭುಗಿಲೇಳತೊಡಗಿತ್ತು. ಆದರೆ ನಾನು ಕದಲಿಲ್ಲ, ಅಲುಗಾಡ್ಲೂ ಇಲ್ಲ, ಏನನ್ನೂ ಮಾತು ಆಡಲಿಲ್ಲ. ನನ್ನ ತಂಗಿ ಮತ್ತು ಗಂಡನೇ ನನಗೆ ನನ್ನ ಉಪಸ್ಥಿತಿಯಲ್ಲಿ ದ್ರೋಹ ಬಗೆತಾ ಇರುವಾಗ ಏನು ಮಾಡಿ ಆದರೂ ಏನು ಪ್ರಯೋಜನ? ಆ ರಾತ್ರಿ ನಡೆದ ಘಟನೆಯಿಂದ ನನ್ನ ಕಾಲಡಿಯ ಭೂಮಿ ಸರಿದಂತಾಗಿದ್ದರೂ ನಾನು ಅದ್ಯಾವುದೋ ವಿಚಿತ್ರ ಧೈರ್ಯವನ್ನು ಮೆರೆದಿದ್ದೆ. ನನ್ನ ಸ್ಥಾನದಲ್ಲಿ ಬೇರೆ ಯಾರೋ ಹೆಣ್ಣಾಗಿದ್ದರೆ ಗಂಡನನ್ನು ಬಿಟ್ಟೇ ಹೋಗ್ತಿದ್ಲೇನೋ. ಬಿಟ್ಟು ಹೋಗದೇ ಇದ್ದರೂ ಅವನೊಡನೆ ಜಗಳಕ್ಕಿಳಿದೇ ಇರ್ತಿರ್ಲಿಲ್ಲ. ಸ್ವಾತಿ ತಂಗಿಯೇ ಆದರೂ ಅವಳು ಎಸಗಿದ ಕೃತ್ಯಕ್ಕೆ ಅವಳ ಕೆನ್ನೆಗೆ ಬಾರಿಸಿ ಅವಳನ್ನು ಹೊರಗೆ ಹಾಕ್ತೇ ಇರ್ತಾ ಇರಲಿಲ್ಲ. ನಾನು ಅಂಥದ್ದು ಯಾವುದನ್ನೂ ಮಾಡಲಿಲ್ಲ. ನೋವನ್ನು ಸೋಲಿನಂತೆ ನುಂಗ್ಕೊಂಡು ಸುಮ್ಮನಿದ್ಬಿಟ್ಟೆ. ಹೇಡಿಯಂತೆ ದಿನಗಳು ಕಳೆದವು. ರಾತ್ರಿಗಳು ಉರುಳುದು, ಗುಡುಗು ಮಿಂಚು ಯಾವುದೋ ಇರದೇ ಇದ್ದರೂ ಸ್ವಾತಿ ರಾತ್ರಿ ನಮ್ಮ ಮಂಚದ ಮೇಲೆ, ಅದು ಕೂಡ ನೇರವಾಗಿ ನನ್ನ ಗಂಡನ ಪಕ್ಕದಲ್ಲಿಯೇ ಮಲಗತೊಡಗಿದ್ಲು. ಮಂಚ ಕುಲುಕಿದಾಗಲೆಲ್ಲ ನನಗೆ ಎಚ್ಚರ ಆಗಿ ಆ ಕುಲುಕಾಟ ನಿಲ್ಲೋವರೆಗೂ ಕಾಯ್ದು ನಾನು ನಿದ್ರೆ ಹೋಗ್ತಿದ್ದೆ. ಅದು ಯಾವ ದ್ವೇಷನ ನನ್ನ ಗಂಡ ನನ್ನೊಡನೆ ಸಾಧಿಸ್ತಾ ಇದ್ನೋ ಗೊತ್ತಿಲ್ಲ. ಅಥವಾ ಅವನು ಮಾಡ್ತಾ ಇರೋದು ಒಂದು ಬರೀ ದುರಾಸೆಯ ಕೃತ್ಯನೋ ಇಲ್ಲ ಕ್ರೂರ ಸ್ವಾರ್ಥನೋ ಗೊತ್ತಿಲ್ಲ. ಒಟ್ನಲ್ಲಿ ನನಗಾಗಿ ಯಾವಾಗಲೂ ಚಿಮ್ತಾ ಇದ್ದ ಅವನ ಕಾರಂಜಿ ಈಗ ನನಗಾಗಿ ಬತ್ತಿ ಹೋದಂತಾಗಿತ್ತು. ಎಂದಿಗೂ 3 ದಿನಗಳಿಗಿಂತಲೂ ಹೆಚ್ಚು ಕ್ರೀಡೆಯಿಂದ ವಿಮುಖಳಾಗಿರದಿದ್ದ ನಾನು ಸ್ವಾತಿ ಬಂದ ನಂತರ ನನ್ನ ಗಂಡನ ಒಂದು ಸ್ಪರ್ಶಕ್ಕಾಗಿ ಕಾಯತೊಡಗುವಂತಾಯಿತು. ಆ 3 ದಿನಗಳ ಅಂತರ ಬೆಳೀತಾ ವಾರವಾಗಿ, ಪಕ್ಷವಾಗಿ, ಕೊನೆಗೆ ತಿಂಗಳಾಯಿತು. ನನ್ನ ಗಂಡ ನನ್ನ ದೇಹನ ಮರ್ತೇ ಬಿಟ್ಟ. ಒಂದು ಸಂಪೂರ್ಣ ರತಿರಹಿತ ಮಾಸವನ್ನು ಕಳೆದ ನನಗೆ ಆ ರಾತ್ರಿ ಸುಮ್ಮನಿರೋದು ಸಾಧ್ಯ ಆಗಲಿಲ್ಲ. ಅವ್ರು ಮಾಡ್ತಾ ಇದ್ದ ಎಲ್ಲವನ್ನ ಅವ್ರಿಗೆ ಗೊತ್ತೇ ಆಗದಂತೆ ವಿಡಿಯೋ ಮಾಡಿಟ್ಕೊಂಡು ನನ್ನ ಗಂಡನ ಅಪ್ಪ ಅಮ್ಮನ ಹತ್ರ ಹೋಗಿ ಅದೆಲ್ಲನೂ ತೋರಿಸ್ದೆ. ನಾನು ನಿಮ್ಮ ಮಗನಿಗೆ ವಿಚ್ಛೇದನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸೀದಾ ಕೋರ್ಟ್ಗೆ ಹೋಗಿ ನನ್ನ ಹತ್ರ ಇರೋ ಎಲ್ಲ ಸಾಕ್ಷಿಗಳನ್ನು ತೋರಿಸಿ ವಿಚ್ಛೇದನ ಪಡ್ಕೊಂಡೆ. ಅದರ ಫಲವಾಗಿ ಅವನ ಆಸ್ತಿನಲ್ಲಿ ಅರ್ಧ ನನಗೆ ಸಿಕ್ತು. ಕೋಟಿಗಟ್ಟಲೆ ಬೆಲೆ ಬಾಳೋ ಆಸ್ತಿಯನ್ನು ತಗೊಂಡು ಒಂಟಿಯಾಗಿ ಜೀವನ ನಡೆಸೋದಕ್ಕೆ ಸಿದ್ಧ ಆದೆ. ನನ್ನ ಹತ್ರ ಈಗ ಬಹಳ ಆಸ್ತಿ ಇದೆ, ಆದರೆ ಬೇಕಾದ ಗಂಡನ ಪ್ರೀತಿ ಇಲ್ಲ.
ನನ್ನ ಗಂಡ ನನ್ನ ತಂಗಿನ ಮದುವೆಯಾಗಿ ಜೀವನ ನಡೆಸ್ತಿದ್ದಾನೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.